ವೆಲ್ಕಮ್ ಟು ರಿನೆಲ್ ರೀಪಾ ವ್ಲಾಗ್ಸ್. ಮೈಸೂರು ಪ್ರವಾಸದಲ್ಲಿ ನೋಡಲೇಬೇಕಾದಂಥ ಅತ್ಯಂತ ಸುಂದರವಾದ ಸ್ಥಳ ಮೈಸೂರು ಝೂಲಾಜಿಕಲ್ ಗಾರ್ಡನ್ ಅಥವಾ ಚಾಮರಾಜೇಂದ್ರ ಮೃಗಾಲಯ. ಎಂಟ್ರೆನ್ಸ್ ಮೂಲಕ ಅಂಡರ್ಗ್ರೌಂಡಲ್ಲಿ ಒಳಗಡೆ ಹೋದಾಗ ಟಿಕೆಟ್ ಕೌಂಟರ್ ಸಿಗುತ್ತದೆ. ಅಲ್ಲಿ ದೊಡ್ಡವರಿಗೆ ವಯಸ್ಕರಿಗೆ 120 ರೂಪಾಯಿ, ಮಕ್ಕಳಿಗೆ 60 ರೂಪಾಯಿ ಹಾಗೂ 5 ವರ್ಷದ ಕೆಳಗಿನ ಮಕ್ಕಳಿಗೆ ಉಚಿತವಾಗಿರುತ್ತದೆ. ಇಲ್ಲಿ ವಿಡಿಯೋ ಕ್ಯಾಮೆರಾಗಳಿಗೆ 200 ರೂಪಾಯಿಯನ್ನು ಪಾವತಿಸಬೇಕಾಗುತ್ತದೆ ಹಾಗೂ ಸೆಲ್ಫಿ ಸ್ಟಿಕ್ಗಳಿಗೆ ಅವಕಾಶ ಇರೋದಿಲ್ಲ. ಇಲ್ಲಿ ನಡೆಯಲು ಕಷ್ಟವಾದವರಿಗೆ, ಸೀನಿಯರ್ ಸಿಟಿಸನ್ಸ್ಗಳಿಗೆ, ಮಕ್ಕಳಿಗೆ ಬಗ್ಗಿ ಸರ್ವಿಸ್ ಕೂಡ ಇರುತ್ತದೆ. ಇದಕ್ಕೆ ವಯಸ್ಕರಿಗೆ 200 ರೂಪಾಯಿ ಹಾಗೂ ಮಕ್ಕಳಿಗೆ 150 ರೂಪಾಯಿ ಆಗಿರುತ್ತದೆ. ಮೈಸೂರು ಝೂ ನೋಡಲು 3 ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತದೆ. ಮಂಗಳವಾರ ದಿನ ರಜೆಯಾಗಿರುತ್ತದೆ. ಇಲ್ಲಿ ವಿವಿಧ ರೀತಿಯ ಪಕ್ಷಿಗಳು, ಪ್ರಾಣಿಗಳು ನೋಡಲು ಸಿಗುತ್ತವೆ. ಅತೀ ಸುಂದರವಾದ ಪಕ್ಷಿಗಳು, ವಿವಿಧ ರೀತಿಯ ದೇಶ ವಿದೇಶಗಳಿಂದ ತಂದಂಥ ಪಕ್ಷಿಗಳು ಹಾಗೂ ಪ್ರಾಣಿಗಳು ಇಲ್ಲಿ ಇವೆ. ಇಲ್ಲಿ ನವಿಲು, ಕಾಡುಕೋಳಿ, ಬಾತುಕೋಳಿ, ಗಿಳಿ ಹಾಗೆ ವಿವಿಧ ರೀತಿಯ ಪಕ್ಷಿಗಳು ಇಲ್ಲಿ ಇವೆ. ಹಾಗೆ ವಿವಿಧ ರೀತಿಯ ಮಂಗಗಳು ಹಾಗೂ ಬೇರೆ ರೀತಿಯ ವಿಧ ಮಂಗಗಳು ಹಾಗೂ ಚಿಂಪಾಂಜಿ ಹೀಗೆ ವಿವಿಧ ರೀತಿಯ ಪ್ರಾಣಿಗಳು ಇಲ್ಲಿ ಇವೆ. ನೋಡಲು ಅತೀ ಸುಂದರವಾಗಿದೆ ಹಾಗೂ ಮನಸ್ಸಿಗೆ ಮುದವನ್ನು ನೀಡುತ್ತದೆ. ನೋಡಿ, ಈಗ ನಾವು ಚಿರತೆ ಇರುವ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಬೋನಿನೊಳಗಡೆ ಚಿರತೆಗಳು ಅನ್ನು ನೋಡಬಹುದು. ನಂತರ ನಮಗೆ ನೋಡಲು ಸಿಗುವುದು ಅತೀ ಸುಂದರವಾದ ಹಸಿರಸಿರು ಗಿಡ ಮರಗಳಿಂದ ಕೂಡಿದಂಥ ಒಂದು ಬೋನು ಇದೆ. ಅದರಲ್ಲಿ ಹುಲಿಯು ವಾಸವಾಗಿದೆ. ದೂರದಿಂದ ವಿಡಿಯೋ ಶೂಟಿಂಗ್ ಮಾಡಿದ ಕಾರಣ ನೋಡಲು ಸಾಧ್ಯವಾಗುತ್ತಿಲ್ಲ. ಹಾಗೆ ನಮ್ಮ ಕಾಡಿನ ರಾಜ ಸಿಂಹ ಕೂಡ ಇಲ್ಲಿದ್ದಾನೆ. ಮುಂದೆ ಹೋಗುವಾಗ ಅಲ್ಲಿ ವಿವಿಧ ರೀತಿಯ ಮಂಗಗಳು ಹಾಗೂ ಅದರ ಬಗೆ ಬಗೆಯ ಮಂಗಗಳು ಇಲ್ಲಿ ನೋಡಲು ಸಿಗುತ್ತವೆ. ನೋಡಿದಿರಲ್ವಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಲು. ಯಾವ ರೀತಿ ಮರದಲ್ಲಿ ಈ ಥರ ಆಕೃತಿಗಳನ್ನು ಇವರು ಮಾಡಿ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ವಿಶಿಷ್ಟ ರೀತಿಯ ಚಿಂಪಾಂಜಿಗಳು ಹಾಗೂ ಮಂಗಗಳು ಕೂಡ ಇಲ್ಲಿ ನೋಡಲು ಸಿಗುತ್ತವೆ. ನೋಡಿ, ಇದನ್ನು ಹಮದ್ರಿಯಾಸ್ ಬಬೂನ್ ಎಂದು ಕರೆಯುತ್ತಾರೆ. ಅಲ್ಲಿಂದ ಮುಂದಕ್ಕೆ ಹೋದಾಗ ಖಡ್ಗಾಮೃಗ ನಮಗೆ ನೋಡಲು ಸಿಕ್ಕಿತು. ನಮ್ಮ ಜೀಬ್ರಾಗಳು ಕೂಡ ಇಲ್ಲಿ ಇವೆ. ಇಲ್ಲಿ ಒಂದು ಚಿಂಪಾಂಜಿಯು ಕೂತಿತ್ತು. ಹಾಗೆ ಮುಂದಕ್ಕೆ ನಡೆದಾಗ ನಮಗೆ ಜಿಂಕೆಗಳು ನೋಡ ಸಿಕ್ಕಿದವು. ಅದರ ಜೊತೆಗೆ ಒಂದು ತೋಳ ಕೂಡ ಒಬ್ಬನೇ ಆ ಕಡೆ ಈ ಕಡೆ ಹೋಗ್ತಾ ಇತ್ತು. ಏನೋ ಒಂದು ಯೋಚನೆಯಲ್ಲಿ ಇರುವ ಥರ ಕಾಣ್ತಿತ್ತು. ನೋಡಿ, ಎಷ್ಟು ಸುಂದರವಾದ ಜೀವಿಗಳು ನೋಡಿ. ಕೃಷ್ಣಾಮೃಗ ಎಂದು ಕರೆಯಲ್ಪಡುತ್ತದೆ ಇದು.
ಹಾಗೆ ಮುಂದಕ್ಕೆ ಸಾಗುವಾಗ ಕಾಡು ಕೋಣಗಳು ಕೂಡ ಇಲ್ಲಿದ್ದವು. ಇದನ್ನು ಕಾಟಿ ಎಂದು ಕೂಡ ಕರೆಯುತ್ತಾರೆ. ಹಾಗೆ ಇಲ್ಲಿ ವಿವಿಧ ರೀತಿಯ ಆನೆಗಳು ಇದ್ದವು. ಅಂದರೆ ಆಫ್ರಿಕಾದಿಂದ ತರಿಸಲ್ಪಟ್ಟ ಹಾಗೂ ಭಾರತದ ಆನೆಗಳು ಕೂಡ ಇಲ್ಲಿ ಇದ್ದವು. ನೋಡಲು ತುಂಬ ಸುಂದರವಾಗಿತ್ತು. ಎಷ್ಟು ದಷ್ಟಪುಷ್ಟವಾಗಿವೆ ಹಾಗೂ ನೋಡಲು ಕೂಡ ತುಂಬ ಸುಂದರವಾಗಿವೆ ಇಲ್ಲಿ ಇರುವ ಪ್ರಾಣಿಗಳು. ನೋಡಿ, ಇದು ಆಫ್ರಿಕನ್ ಆನೆ ಆಗಿರಬೇಕು. ನೋಡಿ, ಇಲ್ಲಿ ಒಂದು ಕರಡಿ ಕೂಡ ಇತ್ತು. ಒಬ್ಬಂಟಿಯಾಗಿ ಇತ್ತು. ಅದಕ್ಕೆ ಯಾರು ಜೊತೆ ಇರಲಿಲ್ಲ. ಅದು ತನ್ನಷ್ಟಕ್ಕೆ ಇತ್ತು. ಹಾಗೆ ನಡೆದುಕೊಂಡು ಬಂದು ಸುಸ್ತಾದಾಗ ಇಲ್ಲಿ ಬೇರೆ ಸ್ಟಾಲ್ಗಳು ಕೂಡ ಇದ್ದವು. ಅಲ್ಲಿ ನಮಗೆ ಬೇಕಾದ ಐಸ್ ಕ್ರೀಮ್ಸ್, ಫುಡ್ ಐಟಮ್ಸ್, ಆಹಾರ ಪದಾರ್ಥಗಳು ಎಲ್ಲ ಲಭ್ಯವಿದ್ದವು. ಅಲ್ಲಿಂದ ಮುಂದೆ ನಡೆದಾಗ ಇಲ್ಲಿ ಯಾವುದೋ ರೀತಿಯ ಒಂದು ಪ್ರಾಣಿಯನ್ನು ನೋಡ್ಬೋದು ನಾವು. ಹಾಗೆ ಇಲ್ಲಿ ಕಡವೆಗಳು ಕೂಡ ನೋಡಲಿಕ್ಕೆ ಸಿಕ್ಕಿದವು. ಅಲ್ಲಿಂದ ನಾವು ಮುಂದೆ ಬಂದಾಗ ಕಾಂಗರುಗಳು ಕೂಡ ಇದ್ದವು. ತುಂಬ ಚೆನ್ನಾಗಿದ್ದವು ಅದು ನೋಡಲಿಕ್ಕೆ ಹಾಗೂ ತುಂಬ ಮುದ್ದು ಮುದ್ದಾಗಿದ್ದವು. ನೋಡಿ, ಅದರ ಆಟವನ್ನು ನಾವು ನೋಡ್ಬೋದು ಇಲ್ಲಿ. ತುಂಬ ಆ್ಯಕ್ಟಿವ್ ಆಗಿತ್ತದು. ಕಾಂಗರು ನೋಡಲು ಆಸ್ಟ್ರೇಲಿಯಾಕ್ಕೆ ಹೋಗಬೇಕಾಗಿಲ್ಲ, ನಮ್ಮ ಮೈಸೂರು ಝೂ ಅಲ್ಲೇ ಇದೆ. ಇಲ್ಲಿ ಕೂಡ ನಾವು ನೋಡ್ಬೋದು ವಿವಿಧ ರೀತಿಯ ಜಿಂಕೆಗಳು ಹಾಗೂ ವಿವಿಧ ರೀತಿಯ ಪ್ರಾಣಿಗಳಿದ್ದವು. ಹಾಗೆ ಇಲ್ಲಿ ನೋಡಬೇಕಾದ್ರೆ ನಾವೀಗ ಹಾವಿನ ಸೆಕ್ಷನಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ವಿಧ ವಿಧವಾದ ಹಾವುಗಳು, ಹೆಬ್ಬಾವು, ಕಳಿಂಗ ಸರ್ಪ, ಹಸಿರು ಹಾವು, ಬೇರೆ ಬೇರೆ ವಿಧ ವಿಧ ರೀತಿಯ ಹಾವುಗಳು ಕೂಡ ಇಲ್ಲಿ ಇದ್ದವು. ಇದನ್ನು ಒಂದು ನೀವು ನೋಡ್ಬೋದು ಹೇಗೆ ಇದು ನಿದ್ರಿಸ್ತಾ ಇವೆ ಅಂತ. ನೋಡಿ, ಇದು ಹಾರುವ ಹಾವು. ಹಾಗೆ ಹೇಳುವ ಹಾಗೆಯೇ ಅದು ಹಾರಲಿಕ್ಕೆ ಕೂಡ ಪ್ರಯತ್ನ ಪಡ್ತಿತ್ತು. ನೋಡಿ, ತುಂಬ ಉದ್ದವಾದ ಹಾವು. ಹಾಗೆ ಹೆಬ್ಬಾವು ಇದೆ. ನೋಡಿ, ಇದು ಹಸಿರು ಹಾವು. ನೋಡಲು ಕೂಡ ತುಂಬ ಚಂದವಾಗಿದೆ ಹಸಿರು ಹಾವು. ಅಲ್ಲಿಂದ ಮುಂದಕ್ಕೆ ಬರುವಾಗ ಹೆಬ್ಬಾವು. ನೋಡಿ, ಇಲ್ಲಿ ಹೆಬ್ಬಾವು ಮರವನ್ನು ಸುತ್ತಿಕೊಂಡು ಕುಳಿತಿದೆ. ನಮ್ಮ ನಾಡಿನ ಹಾವು ಕೇರೆ ಹಾವು ಕೂಡ ಇಲ್ಲಿ ಇದೆ. ಇದನ್ನು ಕೂಡ ನಾವು ಝೂ ಅಲ್ಲಿ ನೋಡಬಹುದು. ಹಾಗೆ ತೋಳ ಹಾವು, ವಿವಿಧ ರೀತಿಯ ಹಾವುಗಳು ನೋಡಲು ಇಲ್ಲಿ ಸಿಗುತ್ತವೆ. ಹಲವು ಬಗೆಯ ಹಾವುಗಳು ಇಲ್ಲಿವೆ. ನೀರು ಹಾವು, ಹಾಗೆ ಸರ್ಪಗಳು ಕೂಡ ಇಲ್ಲಿ ಇವೆ. ನೋಡಿ, ಕಳಿಂಗ ಸರ್ಪ ಇದು. ಕೊಳಕು ಮಂಡಲ. ಹಾಗೆ ನೀರಿನಲ್ಲಿ ಕೂಡ ಹಾವು ಇತ್ತು. ನೋಡಲು ತುಂಬ ಒಳಗಡೆಯಿಂದ ಅವರು ಚೆನ್ನಾಗಿ ಪೇಂಟಿಂಗ್ ಎಲ್ಲ ಮಾಡಿದ ಕಾರಣ, ಲೈಟಿಂಗ್ಸ್ ಇದ್ದ ಕಾರಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿಂದ ಮುಂದೆ ಬರುವಾಗ ನಮಗೆ ನೀರು ಕುದುರೆಯು ನೋಡಲಿಕ್ಕೆ ಸಿಕ್ಕಿತು. ಅತ್ಯಂತ ವಿರಳವಾಗಿ ಕಾಣುವಂಥ ಪ್ರಾಣಿ ಇದು. ಹಾಗೆ
ಜಾಗ್ವಾರ್, ಕಪ್ಪು ಬಣ್ಣದ ಜಾಗ್ವಾರ್ ಕೂಡ ಇಲ್ಲಿ ಇತ್ತು. ಮುಂದಕ್ಕೆ ಹೋಗುವಾಗ ನಮಗೆ ಮೊಸಳೆಗಳು ಕೂಡ ನೋಡಲು ಸಿಕ್ಕಿದವು. ಬಗೆ ಬಗೆಯ ಮೊಸಳೆಗಳು ಕೂಡ ಇದ್ದವು. ಅದೇ ಇದರಲ್ಲಿ ಸೆಕ್ಷನಲ್ಲಿ ನಮಗೆ ಕೆಲವು ಪಕ್ಷಿಗಳನ್ನು ಕೂಡ ನೋಡಲು ಸಿಗುತ್ತವೆ. ಅತ್ಯಂತ ಸುಂದರವಾದ ಪಕ್ಷಿಗಳು. ನೆಟ್ ಮೂಲಕ ಅದನ್ನು ಕವರ್ ಮಾಡಿದ್ದಾರೆ ಅವರು, ಪಕ್ಷಿಗಳು ಹೊರಗಡೆ ಹೋಗದಾಗೆ. ವಿವಿಧ ರೀತಿಯ ಕೊಕ್ಕರೆ, ಬಾತುಕೋಳಿ, ವಿವಿಧ ರೀತಿಯ ಪಕ್ಷಿಗಳು ಅಲ್ಲಿ ಇದ್ದವು. ಯಾವ ರೀತಿ ಅವರು ಅದನ್ನು ಪಕ್ಷಿಗಳಿಗೋಸ್ಕರ ಡಿಸೈನ್ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಮೊಸಳೆಗಳು ಇವೆ, ಅದು ಈಗ ನಿದ್ರಿಸ್ತಾ ಇವೆ. ಹಾಗೂ ಅಲ್ಲಿ ಆಮೆಗಳು ಕೂಡ ಇದ್ದವು. ಸ್ಟಾರ್ ಆಮೆ ಹಾಗೂ ನಮ್ಮ ನಾಡಿನ ಒಂದು ಆಮೆಗಳು ಕೂಡ ಅಲ್ಲಿ ಇದ್ದವು. ವಿವಿಧ ರೀತಿಯ ಆಮೆಗಳು ಇದ್ದವು ಅಲ್ಲಿ. ಏಮು, ಆಸ್ಟ್ರಿಚ್ ಎಲ್ಲ ಪಕ್ಷಿಗಳು ಕೂಡ ಅಲ್ಲಿ ಇದ್ದವು. ನೋಡಲು ತುಂಬ ಸುಂದರವಾಗಿತ್ತು. 3 ಗಂಟೆಗಳ ಕಾಲ ಕಳೆದದ್ದೇ ಗೊತ್ತಾಗಿಲ್ಲ. ಕೊನೆಯದಾಗಿ ನಮ್ಮ ಜಿರಾಫೆಗಳು ಕೂಡ ಅಲ್ಲಿದ್ದವು. ಅತ್ಯಂತ ಸುಂದರವಾಗಿದ್ದವು. ಅವುಗಳನ್ನು ನೋಡಲು ತುಂಬ ಖುಷಿ ಆಗ್ತಾ ಇತ್ತು. ನೋಡಿ, ಇದು ನಮ್ಮ ಝೂವಿನ ಎಂಡ್ ಪಾಯಿಂಟಲ್ಲಿದೆ. ಹಾಗೆ ಅಲ್ಲಿ ಒಂದು ಕಾರಂಜಿ ಕೂಡ ಇತ್ತು. ಇದಕ್ಕೆ ತರಂಗಿಣಿ ಅಂತ ಅವರ ಹೆಸರಿಟ್ಟಿದ್ದಾರೆ ಈ ಝೂ ಒಳಗಡೆ. ತುಂಬ ಚೆನ್ನಾಗಿತ್ತು, ನೋಡಲಂತೂ ತುಂಬ ಖುಷಿ ಆಗ್ತಾ ಇತ್ತು. ಎಲ್ಲವನ್ನು ಮುಗಿದ ಮೇಲೆ ಇನ್ನು ನಾವು ಎಕ್ಸಿಟ್ ಡೋರ್ ಮೂಲಕ ಹೊರಗಡೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.